ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಫ್ಟರ್ ಅ ಲಾಂಗ್ ಟೈಮ್ ದಿಸ್ ಓಲ್ಡ್ ವಿಡಿಯೋ ಆ್ಯಕ್ಚುಲಿ ಐ ಆಮ್ ಅಪ್ಲೋಡಿಂಗ್ ನಾವು. ಓಕೆ, ಇವತ್ತೆಲ್ಲಪ್ಪ ಹೋಗ್ತಿದ್ದೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಪಾಂಡಿಚೇರಿಗೆ ಹೋಗ್ತಾಯಿದ್ದೀವಿ ಫುಲ್ ಫ್ಯಾಮಿಲಿ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ಅಲ್ಲಿ ಮಾರ್ನಿಂಗ್ ಬಿಡ್ತಿದ್ದೀವಿ. ನಾನು, ನನ್ನ ಹಸ್ಬೆಂಡ್ ಲಿಯೋ ಹಾಗೂ ನನ್ನ ಅಪ್ಪ ಅಮ್ಮ ತಮ್ಮ ತಂಗಿ ಹೋಗ್ತಾ ಇರೋದು. ಸೊ ಬನ್ನಿ, ಲೆಟ್ಸ್ ಎಂಜಾಯ್. ಸ್ಯಾಟರ್ಡೇಸ್ ಸಂಡೇಸ್ ಬಂದರೆ ನಮಗೆ ಕಾರ್ ಎತ್ಕೊಂಡು ಸುತ್ತೋದೇ ಕೆಲಸ. ಅರ್ಲಿ ಮಾರ್ನಿಂಗ್ ಬಿಟ್ಟಿರೋದು ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ವಾವ್, ಫುಲ್ ಫಾಗ್, ವೆಹಿಕಲ್ಸೇ ಕಾಣಿಸ್ತಿಲ್ಲ, ಅಷ್ಟು ಫಾಗ್ ಇದೆ. ನೋಡೋಕ್ಕೆ ಚೆನ್ನಾಗಿತ್ತು, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಯಾವಾಗಲೂ ಇವಳು ಬರೀ ಹೋಗೋದೆ ವ್ಲಾಗ್ಸ್ ಮಾಡ್ತಾಳೆ, ಟ್ರಾವೆಲ್ ಮಾಡೋದೆ ಅಂತ ಅಂದ್ಕೋಬೇಡಿ. ಬಿಕಾಸ್ ನಾನು ವರ್ಕ್ ಮಾಡಿಕೊಂಡು ಮಾಡ್ತಿರೋದ್ರಿಂದ ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗಲ್ಲ, ವರ್ಕ್ದು ಜಾಸ್ತಿ ತೋರ್ಸೋಕ್ಕಾಗಲ್ಲ. ಸೊ ಐ ಆಮ್ ಡೂಯಿಂಗ್, ವೀಕೆಂಡ್ಸ್ ಬಂದರೆ ಹೊರಗಡೆ ಹೋಗ್ತೀವಿ, ನಾನು ಅದನ್ನೇ ವ್ಲಾಗ್ ಮೂಲಕ ತೋರ್ಸೋಕ್ಕಾಗುತ್ತೆ. ನೋಡಿ, ನಾವು ಕಾಫಿ ಟೀ ಕುಡಿಯೋಣ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಎಷ್ಟು ಫಾಗ್ ಇತ್ತು ಅಂದರೆ ನೀವೇ ನೋಡ್ತಿದ್ದೀರಲ್ವಾ, ನಾನಂತೂ ಎಂಜಾಯ್ ಮಾಡ್ತಿದ್ದೀನಿ. ಇಷ್ಟು ಚೆನ್ನಾಗಿರೋ ವೆದರಲ್ಲಿ ನಾವು ಹೆಂಗೆ ಕಾಫಿ ಟೀನ ಮಿಸ್ ಮಾಡೋಕ್ಕಾಗುತ್ತೆ? ಬನ್ನಿ ಕಾಫಿ ಕುಡಿಯುವ. ವಾಟ್ ಅ ವೆದರ್ ನೋಡಲಿ ಮುಂದೆ. ರೋಡೇ ಕಾಣಿಸ್ತಿಲ್ಲ, ಅಷ್ಟು ಫಾಗ್ ತುಂಬಿಕೊಂಡಿದೆ. ಎಷ್ಟು ಸೂಪರಾಗಿತ್ತು ಅಂದರೆ, ನನಗೆ ಟ್ರಾವೆಲ್ ಮಾಡುವಾಗ ಗಾಡಿಯಲ್ಲಿ ಕೂರೋವರೆಗೂ ನಿದ್ದೆ ಬರಲ್ಲ. ಗಾಡಿಯಲ್ಲಿ ಕೂತಿದ ತಕ್ಷಣ ನಿದ್ದೆ ಹೊಡೆಯೋದೇ ಕೆಲಸ. ನೀವು ಹೀಗೇನಾ? ಹೇಗೆ ಕಮೆಂಟ್ ಮಾಡಿ. ಫೈನಲಿ ವಿ ರೀಚ್ಡ್ ಪುದುಚೇರಿಗೆ ರೀಚ್ ಆದ್ವಿ. ಈ ಪ್ಲೇಸ್ ನೇಮ್ ಬಂದು ತೆಂಗೇತಿಟ್ಟು ಅಂತ. ಸೊ ಇದರಲ್ಲಿ ಬೋಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀವಿ. ವಿ ಆರ್ ಗೋಯಿಂಗ್ ಇನ್ ಸೈಡ್. ಕಮ್, ಲೆಟ್ಸ್ ಎಕ್ಸ್ಪ್ಲೋರ್. ಇವರಿಬ್ರು ಕಿತ್ತಾಟ ನೋಡಿ. ಇರು ಮಗ್ನೆ ರೀ, ಅವ್ನು ಹಿಡ್ಕೊಳ್ರಿ. ಹಾಕೊಂಡಿಲ್ಲ ಅಂದ್ರೆ ಒಳಗಡೆ ಎಂಟ್ರಿ ಕೊಟ್ವಿ. ಬೋಟಲ್ಲಿ ಬೋಟ್ ಜಾಕೆಟ್ ಹಾಕೊಂಡು ಕೂತಿದ್ದೀವಿ ಸೇಫ್ಟಿಗೆ. ನನ್ನ ಪಾಪಗಂತೂ ಕೋಲ್ಡ್ ಆಗಿಬಿಟ್ಟಿದೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಬೋಟಿಂಗ್. ಈ ಕಡೆ ನೋಡಿ, ಈ ಕಡೆ. ಚೆನ್ನಾಗಿದೆ. ಲಿಯೋ ಹೆಂಗಿದೆ ಮಗ್ನೆ? ಬಿಡಮ್ಮ, ಏನಾಗಲ್ಲ. ನಾನು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಿರೋದಕ್ಕೆ ನನ್ನ ಮಗ ನೋಡಿ ನನ್ನ ಥರನೇ ಫೋನ್ ಹಿಡ್ಕೊಂಡಿರೋದು, ವಿಡಿಯೋ ಮಾಡ್ತಿದ್ದಾನೆ. ಹೋಗ್ತಾ ಇದೆ. Now the boat is moving, so we want to explore the mangrove forest over here. So yeah. So we want to explore this mangrove forest. So we just started now. Let's see. And yeah, I think it might take 45 to 1 hour. So we're gonna explore this. ಎಲ್ಲಿದೆ? ಗೊತ್ತಿಲ್ಲ.
ಮತ್ತೆ ಈ ಗಲೀಜ್ ನೀರೆಲ್ಲ ಇರುತ್ತಾ ಕ್ರ್ಯಾಬು? ಏ ಇದು ಬ್ಯಾಕ್ ವಾಟರ್ ಕಣೆ. ಏ ಹುಷಾರ್ ಪಾಪು. ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಅಲ್ಲಿ ಒಂದು ಜಾಗದಲ್ಲಿ ಮಾಡ್ತಾರೆ ಮಗು ಹುಷಾರು. ಏ ಬೇಬಿ ನಾನು ಹೇಳ್ತಿದ್ದೆ ಅಲ್ಲಿ ನನಗೆ ಬಂದಿದ್ದು ಬೋಟಲ್ಲಿ ಶೂಟಿಂಗ್ ಸ್ಪಾಟ್ ಅಂತ ಇತ್ತು, ಕರ್ಕೊಂಡ್ಬಂದರು. ಅದು ಫೋರ್ಟ್ ಥರ ಇದೆ, ಶೂಟಿಂಗ್ ಸ್ಪಾಟ್ ಅಂತ ಹೇಳ್ತಾರಂತೆ. ಶೂಟಿಂಗ್ ಸ್ಪಾಟಿಗೆ ಬಂದಿರೋ ಹೀರೋಯಿನ್ ಇವನು ಬಾಲನಟ. ಎಲ್ಲ ಒಂದು ಫೋಟೋ ತಗೊಂಡು ಕೋಲ್ಡ್ ಆಗಿದೆ ಮಗುಗೆ. ಇಲ್ಲಿ ಮುಗಿಸಿ ನಾವು ಹೊರಟಿದ್ದು ಇಡನ್ ಬೀಚ್ಗೆ. ನೋಡಿ ಸೂಪರ್ ಆಗಿದೆ ಬೀಚು. ಅಲ್ಲಿಂದ ಎಂಟ್ರಿ ಕೊಡ್ತಿದ್ದೀವಿ. ನೋಡೋದಕ್ಕೆ ನೋಡಿ ಕಂಬಗಳು ಸುತ್ತ, ಅದ್ರೊಳಗಡೆಯಿಂದ ಎಂಟ್ರಿ ಕೊಟ್ಟರೆ ಸೂಪರ್ ವ್ಯೂ ಕಾಣುತ್ತೆ. ಬನ್ನಿ ಎಂಟರ್ ಆಗೋಣ. ಎಲ್ಲರೂ ಆಗಲೇ ಓಡೋಗ್ಬಿಟ್ಟಿದ್ದಾರೆ ನೋಡಿ, ಅಲ್ಲಿದ್ದಾರೆ. ನಾನು ಒಬ್ಬಳೇ ವೀಡಿಯೋ ಮಾಡಿಕೊಂಡು ನಿಮಗೋಸ್ಕರ ಸ್ಲೋ ಆಗಿ ಹೋಗ್ತಾಯಿದ್ದೀನಿ, ಎಲ್ಲ ಕವರ್ ಮಾಡ್ತಾಯಿದ್ದೀನಿ. ಲಿಯೋ ಚೆನ್ನಾಗಿದೆಯಾ ಜಿಯಾ? ಚಿನ್ನಮ್ಮ ಚೆನ್ನಾಗಿದೆಯಾ? ಲಿಯೋಗೆ ನೀರಂದರೆ ಸ್ವಲ್ಪ ಭಯ, ಬಿಕಾಸ್ ಅವ್ನು ತುಂಬ ಚಿಕ್ಕವನಾಗಿರೋದ್ರಿಂದ ಅಷ್ಟೊಂದು ನೀರು ನೋಡಿ ಭಯ ಪಡ್ತಾನೆ. ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಆಟಾಡ್ತಾನೆ, ಬಟ್ ಬೀಚ್ ಅಲ್ವಾ ಸೊ ಹೆದರ್ತಾನೆ. ಇದಕ್ಕಿಂತ ಚಿಕ್ಕವನಿರುವಾಗ ಒಂದು ಸಲ ಮುರುಡೇಶ್ವರ ಕರ್ಕೊಂಡೋಗಿದ್ವಿ, ಅಲ್ಲೂ ಕೂಡ ಅವನು ಇಲ್ದಿಲ್ಲ. ಇವಾಗ ಇಲ್ಲಿನೂ ಕೂಡ ಅವನು ಕಾಲೇ ಹಿಡಲಿಲ್ಲ. ಸೊ ಅಲ್ಲೇ ಬೀಚ್ ಹತ್ರ ಮಣ್ಣಲ್ಲಿ ಆಟ ಆಡಿಸ್ಕೊಂಡು ಕೂತಿದ್ದೆ. ನಮ್ಮ ಲಿಯೋ ನೀರಲ್ಲಿ ಆಟ ಆಡಿದ್ದಕ್ಕೆ ನಮ್ಮ ಮಣ್ಣಲ್ಲಿ ಆಟ ಆಡಿರೋದೇ ಹೆಚ್ಚು. ನೀರಲ್ಲಿ ಒಂದು ಕಾಲು ಹಾಕಲಿಲ್ಲ ಅವನು, ಬಟ್ ತುಂಬ ಎಂಜಾಯ್ ಮಾಡ್ದ ಮಣ್ಣಲ್ಲಿ ಆಟ ಆಡಿಕೊಂಡು. ಅವನಿಗೆ ಬೇರೆ ಹುಷಾರಿರಲಿಲ್ಲ, ಮೂಗಲ್ಲಿ ಸುರಿತಾ ಇದೆ, ಜ್ವರ ಇದೆ, ಆದರೂ ಬಿಟ್ಟಿಲ್ಲ ನಾವು. ನೇಚರ್ ಜೊತೆನೇ ಆಟ ಆಡಿದ್ರೆ ಅದನ್ನು ಎದ್ರುಕೊಂಡು ಹೋಗ್ಬಿಡ್ಬೇಕು, ಕೋಲ್ಡು ಕೂಡ. ಏನಂತೀರಾ?
ಸರ್ ಏನ್ ಮಾಡ್ತಿದ್ದೀರಾ ಸರ್? 1 kg ಬೆಳ್ಬೇಕಾಗಿತ್ತು ಈಗ ಸರ್. ಇಲ್ಲಿ ಕೈ ಲಿಯೋ ಕೈಯಲ್ಲಿ ಲಿಯೋ ಕೈಯಲ್ಲಿ ಲಿಯೋ ಕೈಯಲ್ಲಿ ಇಲ್ಲಿ ಮನೆ ಕಟ್ಟೋಣ ಬಾ ಲಿಯೋ ಬಾ ಮನೆ ಕಟ್ಟೋಣ ಬಾ. ನೀನು ಅಷ್ಟೊಂದು ಮುಕ್ಕುರಿ ಬೇಡ ಹೇಳೋ ಎತ್ಕೊಡ್ತೀವಿ. ವಾಟರ್ ಗೇಮ್ಸ್ ಆಡ್ತೀರಾ ನೀವು? ಏನೋ ಒಂದು ಆಡೋಣ ಬರ್ರಿ. ಏನೋ ಮಾಡಿದ್ದೀರ ಏನಿಲ್ಲ ಆಟ ಆಡೋಕೆ ಮಜಾ ಅಲ್ಲ. ನೋಡೋಣ ಅಲ್ವಾಗ ಆಟ ಆಡ್ಬೇಕು ಅಲ್ವಾಗ ಆಡ್ಬೇಕು ಅಂತಾರೆ ಆಡೋಣ ಇಲ್ಲಾಂದ್ರೆ ಹೋಗೋಣ. ಏನಾದ್ರು ತಿನ್ನೋಣ ಇಲ್ಲ ಇಲ್ಲೇ ತಿನ್ಬಿಟ್ಟು ಹೋಗೋದಾ? ಏ ಸುಮ್ಮನೆ ಬಾ, ಅವೆಲ್ಲ ಡೇಂಜರು. ಏನಾಗಿತ್ತು ಗೊತ್ತಾ, ಇಬ್ರು ಹುಡುಗಿರು ದಬ್ಬಕೊಂಡ್ರು. ಓಕೆನಾ? ಯಾಕೆ ಸಮುದ್ರದ ಮುಂದೆ ಹಿಂಗೆ ಕೂತ್ಕೊಂಡು ಸಮುದ್ರನ ನೋಡೋದೇ ಒಂದು ನೆಮ್ಮದಿ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ, ಅಲೆಗಳ ಸೌಂಡು, ಪೀಸ್.
ಸ್ಪೆಂಡ್ ಮಾಡಿ ಚೆನ್ನಾಗಿ ಈವ್ನಿಂಗೇ ಆಗೋಯ್ತು. ಸೊ ಇಲ್ಲಿಂದ ನಾವು ಹೊರಟ್ವಿ ರೂಮ್ ಕಡೆಗೆ. ಇದು ಸೂಪರಾಗಿದೆ, ಎಷ್ಟು ಬ್ಯೂಟಿಫುಲ್. ಹೊರಗಡೆ ಬಂದರೆ ನೇಚರ್ ಗ್ರೀನ್ರಿ ಎದುರುಗಡೆ ಚೆನ್ನಾಗಿದೆ ಅಂತ ಈ ರೂಮೇ ಬುಕ್ ಮಾಡಿದ್ವಿ. ನೋಡಿ ತೋರಿಸ್ತಿದ್ದೀನಿ. ಏನೋ ಗ್ಲಾಸ್ ಹಾಕೊಂಡು ಕೂತಿದ್ಯಾ? ಪೋಸ್ ರಾಜ ನನ್ನ ಮಗ. ಮೊಬೈಲ್ ತಂದರೆ ಸಾಕು ಪೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಇವತ್ತಿಗೆ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಬನ್ನಿ ನಾಳೆ ಪಾರ್ಟ್ 2 ವಿಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಬಾಯ್, ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.